ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे हरे, हरे राम 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 हरे। ರಾಜವಿದ್ಯಾ ಪುಸ್ತಕದ ಭಕ್ತಿ ದುಷ್ಕರ್ಮಗಳು ಇವೆ. ಈ ಶ್ಲೋಕದಲ್ಲಿನ ಸರ್ವಕರ್ಮಾಣಿ ಎಂಬ ಪದವು ಎರಡನ್ನೂ ಸೂಚಿಸುತ್ತದೆ. ಹೌದಲ್ಲ? ಎಷ್ಟು ಸಲ ನಾವು ಅಂತೀವಿ ಪಾಪಕರ್ಮಗಳು ಕೆಟ್ಟವು, ಆದ್ರೆ ಒಳ್ಳೆ ಕರ್ಮಗಳನ್ನ ಸತ್ಕರ್ಮಗಳನ್ನ ಮಾಡಬಹುದಲ್ಲ ಅಂತ. ಆದ್ರೆ ಸತ್ಕರ್ಮ ಮಾಡಿದ್ರೂ ಕೂಡ ನಮ್ಗೆ ಅದು ಬಂಧನಕ್ಕೆ ನಾವು ಒಳಗಾಗ್ತೀವಿ. ಇದು ಹಲವಾರು ಎಷ್ಟೋ ಜನ ಧಾರ್ಮಿಕರಿದ್ದಾರೆ ನಮ್ಮ ಭಾರತ ದೇಶದಲ್ಲಿ, ಆದ್ರೂ ಕೂಡ ಅವರು ಸತ್ಕರ್ಮದಲ್ಲಿ ವಿಶ್ವಾಸವನ್ನು ಹೊಂದಿದ್ದಾರೆ. ಆದ್ರೆ ಈ ಒಂದು ಹಂತಕ್ಕೆ ಬರೋದು ತುಂಬಾ ಕಠಿಣ. ಏನು? ಸತ್ಕರ್ಮಗಳು ಕೂಡ ನಮಗೆ ಕರ್ಮ ಬಂಧನಕ್ಕೆ ಒಳಪಡಿಸ್ತವೆ. ಹೇಗೆ? ಈಗ ದುಷ್ಕರ್ಮಗಳನ್ನು ಮಾಡಿದರೆ ನರಕಕ್ಕೆ ಹೋಗ್ತೀವಿ, ಮತ್ತೆ ಇಲ್ಲಿ ಹುಟ್ತೀವಿ, ಮತ್ತೆ ಅದರ ಫಲವನ್ನ ಅನುಭವಿಸ್ತೀವಿ, ಹೌದಲ್ಲ? ನೋವನ್ನ ಅನುಭವಿಸ್ತೀವಿ. ಅದೇ ರೀತಿ ಸತ್ಕರ್ಮಗಳನ್ನ ಮಾಡಿದ್ರೆ ಸ್ವರ್ಗಕ್ಕೇನೋ ಹೋಗ್ಬಹುದು, ಆದ್ರೆ ಸ್ವರ್ಗದಲ್ಲೂ ಕೂಡ ಆ ನನ್ನ ಸತ್ಕರ್ಮಗಳ ಫಲ ಕ್ಷೀಣ ಆದ ಕೂಡಲೇ ಮತ್ತೆ ಇದೇ ಮರ್ತ್ಯಲೋಕಂ ವಿಶಂತಿ ಅಂತ ಕೃಷ್ಣ ಹೇಳ್ತಾನೆ. ಇದೇ ಭೂಮಿಗೆ ಮತ್ತೆ ಬರಬೇಕು, ಮತ್ತೆ ಹುಟ್ಟಬೇಕು, ಮತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿಯನ್ನ ನೋಡ್ಬೇಕು. ಬುದ್ಧಿವಂತರು ಸತ್ಕರ್ಮಗಳನ್ನು ಮಾಡುವುದಿಲ್ಲ, ಕರ್ಮಗಳನ್ನು ಮಾಡುವುದಿಲ್ಲ, ಅವರು ಭಗವತ್ ಕರ್ಮಗಳನ್ನ ಮಾಡ್ತಾರೆ. ಆ ಭಗವತ್ ಕರ್ಮಗಳನ್ನ ಮಾಡುವುದರಿಂದ ಏನಾಗ್ತದೆ? ಆ ಭಗವತ್ ಕರ್ಮಗಳಿಗೆ ಈ ಭೌತಿಕ ಜಗತ್ತಿನಲ್ಲಿ ಅದಕ್ಕೆ ಏನೂ ಕೂಡ ಫಲ ಇಲ್ಲ. ಹಾಗಾಗಿ ಅದರ ಫಲ ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು. ಅದು ನಮ್ಮ ನಿಜವಾದ ಸ್ಥಾನ, ನಿಜವಾದ ಮನೆ. ಅಲ್ಲಿ ಹೋದಾಗ ಮಾತ್ರ ಮುಕ್ತಿ ದೊರಕಿದೆ. ಹಾಗಾಗಿ ಈ ಶ್ಲೋಕದಲ್ಲಿನ ಸರ್ವಕರ್ಮಾಣಿ ಎಂಬ ಪದವು ಎರಡನ್ನೂ ಸೂಚಿಸುತ್ತದೆ. ಈ ಭೌತಿಕವಾದ ಬಂಧನದಿಂದ ಮುಕ್ತಿ ಪಡೆಯ ಬಯಸುವವನಿಗೆ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಬಗೆಯ ಕೆಲಸಗಳ ಫಲವು ಹಾನಿಕಾರಕವೇ. ಈ ಜಗತ್ತಿನಲ್ಲಿ ನಾವು ಸತ್ವಗುಣದಲ್ಲಿರುವಾಗ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೆಂಬ ಅಪೇಕ್ಷೆ ನಮಗುಂಟಾಗುತ್ತದೆ. ರಜೋ ಮತ್ತು ತಮೋ ಗುಣಗಳಲ್ಲಿರುವಾಗ ನಾವು ಕೆಟ್ಟ ಕರ್ಮಗಳನ್ನು ಮಾಡುತ್ತೇವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡಿರುವವರಿಗೆ ಒಳ್ಳೆಯ ಕೆಲಸದ ಅಥವಾ ಕೆಟ್ಟ ಕೆಲಸದ ಅಗತ್ಯವಿಲ್ಲ. ಸತ್ಕರ್ಮದ ಫಲವಾಗಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಬಹುದು, ದುಷ್ಕರ್ಮದಿಂದ ಪ್ರಾಣಿ ಜನ್ಮದಲ್ಲಿಯೂ ಬರಬಹುದು, ಅಥವಾ ಕೀಳಾದ ಜನರ ಕುಟುಂಬದಲ್ಲೂ ಜನಿಸಬಹುದು. ಏನೇ ಇರಲಿ, ಜನನ ಎಂದರೆ ಬಂಧನ, ಹೌದಲ್ವಾ? ಈ ಭೌತಿಕ ಜಗತ್ತಲ್ಲಿ ನಾವು ಮತ್ತೆ ಹುಟ್ಟುತ್ತೀವಿ ಅಂದ್ರೆ ಬಂಧನದಲ್ಲಿ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಮತ್ತೆ ಹುಟ್ಟಬಾರದು ಅಂದ್ರೆ ಸತ್ಕರ್ಮ ಕರ್ಮಗಳನ್ನ ತ್ಯಾಗ ಮಾಡ್ಬೇಕು. ಅದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯ ಕೊನೆಯಲ್ಲಿ ಹೇಳ್ತಾನೆ, ಭಗವದ್ಗೀತೆಯ ಕೊನೆಯ ಉಪದೇಶದಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ. ಬರೀ ದುಷ್ಕರ್ಮದ ಧರ್ಮ ಬಿಡಬೇಡ, ಸತ್ಕರ್ಮದ ಧರ್ಮ. ಅದಕ್ಕೋಸ್ಕರ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನಗೆ ಒಬ್ನಿಗೆ ಶರಣಾಗು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ಎಲ್ಲಾ ಪಾಪಕರ್ಮಗಳ ನಿನಗೆ ಭಯ ಇದೆ, ಆ ಎಲ್ಲಾ ಪಾಪಕರ್ಮಗಳ ಫಲದಿಂದ ನಾನು ನಿನ್ನನ್ನ ಮುಕ್ತಿ ಕೊಡ್ತೀನಿ. ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹೆದರಬೇಡ.
ಏನೇ ಇರಲಿ ಜನನ ಎಂದರೆ ಬಂಧನ. ಕೃಷ್ಣ ಪ್ರಜ್ಞೆಗಾಗಿ ಪ್ರಯತ್ನ ಪಡುತ್ತಿರುವವನು ಜನ್ಮಾಂತರಗಳ ಬಂಧನದಿಂದ ಮುಕ್ತಿ ಪಡೆಯಲು ಶ್ರಮಿಸುತ್ತಿರುತ್ತಾನೆ. ಲೌಕಿಕವಾದ ದುಃಖಗಳಿಂದ ಬಿಡುಗಡೆ ಹೊಂದದೇ ಹೋದರೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಏನು ಪ್ರಯೋಜನ? ಹೌದಲ್ವಾ? ಈ ಭೌತಿಕ ಜಗತ್ತು ಅಂದ್ರನೇ ದುಃಖಮಯ. ಅದರಲ್ಲಿ ಈ ದುಃಖಮಯ ಜಗತ್ತಿನಲ್ಲಿ ಒಂದು ಒಳ್ಳೆಯ ಕುಟುಂಬದಲ್ಲಿ ಜನ್ಮ ಪಡೆದೆ, ನಾನು ಒಳ್ಳೆಯ ಶ್ರೀಮಂತ ಕುಟುಂಬದಲ್ಲಿ ಜನ್ಮ ಪಡೆದೆ ಅಥವಾ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ಪಡೆದೆ, ಏನು ಉಪಯೋಗ? ಕೊನೆಗೆ ಇರುವುದೆಲ್ಲಿ? ದುಃಖದ ಲೋಕದಲ್ಲಿ. ಹೇಗೆ ಕೃಷ್ಣ ಹೇಳ್ತಾನೆ, ಈ ಜಗತ್ತಿಗೆ ಕೃಷ್ಣ ಹೇಳ್ತಾನೆ, ಈ ಜಗತ್ತು ಏನಂದ್ರೆ ದುಃಖಾಲಯಂ ಅಶಾಶ್ವತಂ. ಈ ಜಗತ್ತು ದುಃಖದ ಆಲಯ, ದುಃಖದ ಮನೆ, ಮತ್ತೆ ಇದು ಅಶಾಶ್ವತ. ಇಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ. ಎಷ್ಟೋ ಜನ ಹೇಳ್ಕೊತಾರೆ ಜೀವನದಲ್ಲಿ ಅವರಿಗೆ ತುಂಬಾ ಬೇಸತ್ತು ಹೋದಾಗ ಹೇಳ್ತಾರೆ, ನಾನು ಸಾಯ್ಬೇಕಂತ ಅನಿಸ್ತಾ ಇದೆ. ಅಲ್ಲ, ನೀನ್ ಸೂಸೈಡ್ ಮಾಡ್ಕೊಂಡಿಲ್ಲ ಅಂದ್ರೂ, ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಆದ್ರೂ ಕೂಡ ಒಂದಿನ ಹೆಂಗೂ ಸಾಯ್ಲೇಬೇಕು. ಯಾರು ಕೂಡ ಶಾಶ್ವತವಾಗಿ ಈ ದೇಹದಲ್ಲಿ, ಈ ಭೂಮಿಯಲ್ಲಿ, ಈ ಮನೆಯಲ್ಲಿ, ಈ ಕುಟುಂಬದಲ್ಲಿ ಯಾರು ಕೂಡ ಶಾಶ್ವತವಾಗಿ ಇರುವ ಹಾಗಿಲ್ಲ. ಎಲ್ಲರೂ ಕೂಡ ಸಾಯ್ಬೇಕು ಒಂದಿನ. ಎಲ್ಲರೂ ಕೂಡ ದೇಹವನ್ನ ಬಿಟ್ಟು ಬಿಡ್ಬೇಕು ಒಂದು ದಿನ. ಅದರ ದೇಹ ಬಿಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಚಾಯ್ಸ್ ಇದೆ. ಏನ್ ಚಾಯ್ಸ್? ನಾನು ಮತ್ತೆ ಹುಟ್ಟಬೇಕಾ ಹುಟ್ಟಬಾರ್ದಾ? ಅಥವಾ ನರಕಕ್ಕೆ ಹೋಗ್ಬೇಕಾ ಅಥವಾ ಸ್ವರ್ಗಕ್ಕೆ ಹೋಗ್ಬೇಕಾ? ಅಥವಾ ಈ ಭೂಮಿಯಲ್ಲೇ ಇರ್ಬೇಕಾ ಅಥವಾ ಭಗವದ್ ಧಾಮಕ್ಕೆ, ವೈಕುಂಠಕ್ಕೆ ಹೋಗ್ಬೇಕಾ? ಈ ಚಾಯ್ಸ್ ನಾನು ಮಾಡಬಹುದು. ನರಕಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕಾದ್ರೆ ಏನು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಿದ್ರೆ ಅಲ್ಲಿ ಹೋಗ್ತೀನಿ. ಸ್ವರ್ಗದಲ್ಲಿ ಹೋಗ್ಬೇಕು, ಬೇರೆ ದೇವತಾ ಲೋಕಗಳಿಗೆ ಹೋಗ್ಬೇಕು, ಆ ತರ ಕೆಲಸ ಮಾಡಿದ್ರೆ, ಆ ದೇವತೆಗಳನ್ನ ಪೂಜೆ ಮಾಡಿದ್ರೆ ಆ ದೇವತೆಗಳಿಗೆ ಹೋಗ್ಬೇಕು. ತುಂಬಾ ಪುಣ್ಯ ಕರ್ಮಗಳನ್ನ ಮಾಡಿದರೆ ಸ್ವರ್ಗ ಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಆನಂದ ಪಡಿತೀವಿ. ಅದೇ ರೀತಿ ಭಗವದ್ ಭಕ್ತಿಯಲ್ಲಿ ತೊಡಗಿದ್ರೆ ಭಗವದ್ಧಾಮಕ್ಕೆ ಹೋಗ್ತೀವಿ. ಕೃಷ್ಣ ಹೇಳ್ತಾನೆ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾರು ನನ್ನ ಧಾಮಕ್ಕೆ ಬರ್ತಾರೆ ಅವರು ನ ನಿವರ್ತಂತೆ, ಮತ್ತೆ ಮರಳಿ ಈ ಭೌತಿಕ ಲೋಕದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಮರಣ ಹೊಂದಲಿಕ್ಕೆ ಈ ಭೌತಿಕ ಜಗತ್ತಿಗೆ ಅವರು ಮತ್ತೆ ಬರುವುದಿಲ್ಲ. ಕೃಷ್ಣ ಪ್ರಜ್ಞೆಗಾಗಿ ಪ್ರಯತ್ನ ಪಡುತ್ತಿರುವವನು ಜನ್ಮಾಂತರಗಳ ಬಂಧನದಿಂದ ಮುಕ್ತಿ ಪಡೆಯಲು ಶ್ರಮಿಸುತ್ತಾನೆ. ಲೌಕಿಕವಾದ ದುಃಖಗಳಿಂದ ಬಿಡುಗಡೆ ಹೊಂದದೇ ಹೋದರೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಏನು ಪ್ರಯೋಜನ? ಸತ್ಕರ್ಮದ ಫಲವನ್ನು ಸವಿಯಬಹುದು ಅಥವಾ ದುಷ್ಕರ್ಮದ ಫಲವನ್ನು ಅನುಭವಿಸಬಹುದು. ಅಂತೂ ದೇಹವನ್ನು ಧರಿಸಬೇಕು, ಆ ಮೂಲಕ ದುಃಖವನ್ನು ಅನುಭವಿಸಬೇಕು ತಾನೆ. ಕೃಷ್ಣನಿಗೆ ಪಾರಲೌಕಿಕವಾದ ಸೇವೆ ಮಾಡುವುದರಲ್ಲಿ ನಿರತವಾಗುವುದರಿಂದ ನಾವು ವಾಸ್ತವವಾಗಿ ಜನನ ಮತ್ತು ಮರಣಗಳ ಆವರ್ತನದಿಂದ ತಪ್ಪಿಸಿಕೊಳ್ಳುತ್ತೇವೆ. ಕೃಷ್ಣನಿಗೆ ಪಾರಲೌಕಿಕವಾದ ಸೇವೆ ಮಾಡುವುದರಲ್ಲಿ, ಕೃಷ್ಣನ ಸೇವೆ ಏನಿದೆ, ಕೃಷ್ಣ ಸಂಪೂರ್ಣವಾಗಿ ಸಚ್ಚಿದಾನಂದ, ಸಂಪೂರ್ಣವಾಗಿ ಆಧ್ಯಾತ್ಮಿಕ. ಅವನ ನಾಮ, ಅವನ ಗುಣ, ಅವನ ರೂಪ, ಅವನ ವಿಗ್ರಹ, ಅವನ ಲೀಲೆ ಎಲ್ಲವೂ ಕೂಡ ಆಧ್ಯಾತ್ಮಿಕ. ಹಾಗಾಗಿ ಅವನ ಸೇವೆಯಲ್ಲಿ ತೊಡಗಿದಾಗ ಆ ಸೇವೆಗೆ ಪಾರಲೌಕಿಕ ಸೇವೆ ಅಂತ ಹೇಳ್ತಾರೆ. ಅದು ಭೌತಿಕ ಲೋಕದ ಕೆಲಸ ಅಲ್ಲ. ಹಾಗಾಗಿ ಅದರಲ್ಲಿ ನಾವು ಅಂತಹ ಸೇವೆ ಮಾಡುವುದರಲ್ಲಿ ನಿರತರಾಗುವುದರಿಂದ